ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ. ಇವತ್ತು ನಾನು ಆರೋಗ್ಯಕರವಾದ ಹುರುಳಿಕಾಳು ಪಲ್ಯವನ್ನು ಮಾಡ್ತಾಯಿದ್ದೀನಿ ನೋಡಿರಿ. ಇವು ಆರೋಗ್ಯಕ್ಕೆ ಭಾರಿ ಚಲೋ ರೀ. ಈ ಹುರುಳಿಕಾಳು ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿರಿ ನಿಮಗೆ. ಈಗ ಮೊದಲಿಗೆ ಇವನ್ನ ಹುರುಳಿಕಾಳನ್ನ ಸ್ವಚ್ಛ ಹಸನೆ ಮಾಡ್ಕೊಂಡ್ಬಂದಿರಿ. ಒಳಗೆ ಒಂಥರ ಬೀಜ ಇರ್ತಾವ್ರೆ, ಅವೆಲ್ಲ ತೆಗಿಬೇಕ್ರಿ. ಈಗ ಇವನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ನೋಡಿರಿ. ಬೆಚ್ಚಗೆ ಮಾಡ್ಕೊಂಡು ಪಲ್ಯ ಮಾಡಿದ್ರೆ ಪಲ್ಯ ಭಾರಿ ಟೇಸ್ಟಿ ಆಗ್ತದೆ ರೀ. ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ರೀ ನೋಡಿರಿ. ಈಗ ಇದೊಂದು ಬಾಣಲೆ ಕಡಾಯಿ ಇಟ್ಕೊಂಡಿದ್ದು ಈಗ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ರೀ. ಭಾಳೇನು ಹುರಿಯೋದಿಲ್ರಿ, ಒಂದು ಸ್ವಲ್ಪ ಕೈ ಮುಟ್ಟನೆ ಭಾಳ ಬಿಸಿ ಹತ್ತಕತ್ತಂದು ತೆಗೆದು ಬಿಡೋದು ಅಂದ್ರೆ ಪಲ್ಯ ರುಚಿ ಆಗ್ತದೆ, ಟೇಸ್ಟಿ ಆಗ್ತದೆ ರೀ ನೋಡಿರಿ. ಈಗ ಗ್ಯಾಸ್ ಆಫ್ ಮಾಡೀನಿ ರೀ. ಈಗ ಇವನ್ನ ಸ್ವಲ್ಪ ತೊಳೆದು ಕುದಿಲಿಕ್ಕೆ ಇಡ್ತೇನೆ ನೋಡಿರಿ. ಈಗ ಕುಕ್ಕರಿಗೆ ಹಾಕಿನಿ ರೀ. ಒಂದು ಸ್ವಲ್ಪ ನೀರು ಹಾಕಿ ತೊಳಿತೀನಿ ರೀ. ತೊಳೆದು ಕುದಿಯಕ್ಕೆ ಇಡ್ತೀನಿ ರೀ. ಈಗ ತೊಳ್ಕೊಂಬಂದು ನೀರು ಹಾಕಿ ಇಡ್ತೀನಿ ನೋಡಿರಿ. ಕುಕ್ಕರ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಇಡ್ತಾರೆ. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಇಡ್ತೀನಿ ನೋಡಿರಿ. ಕುದಿಯಕ್ಕೆ ಇಟ್ಟೀನಿ ರೀ. ಈಗ ಒಂದು 2-3 ವಿಸಿಲ್ ಆಗ್ಬೇಕು ರೀ, ಅಂದ್ರೆ ಚಂದ ಕುದ್ದಿರ್ತದೆ ರೀ. ಅಲ್ಲಿ ತನಕ ನಾನು ಹಸಿಮೆಣ್ಸಿಕಾಯಿ ಇದೆಲ್ಲ ಪೇಸ್ಟ್ ಮಾಡ್ಕೊತೀನಿ ರೀ ನೋಡಿರಿ. ಇದಕ್ಕೆ ಹಾಕ್ಲಿಕ್ಕೆ ಹಸಿಮೆಣ್ಸಿಕಾಯಿ ತೊಗೊಂಡಿನಿ ರೀ, 2 ಟಮಾಟಿ ರೀ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ತೊಗೊಂಡಿನಿ ರೀ. ನೀವು ಉಳ್ಳಾಗಡ್ಡಿನ ಹಾಕ್ಬೋದು ರೀ. ನಾವು ಉಳ್ಳಾಗಡ್ಡಿ ಹಾಕಲ್ಲ ರೀ, ಅದಕ್ಕೆ ಬರೀ ಬೆಳ್ಳುಳ್ಳಿ ಅಷ್ಟೇ ಹಾಕ್ತಾಯಿದ್ದೀನಿ ರೀ. ಈಗ ಹಸಿಮೆಣ್ಸಿಕಾಯಿನ ಮಿಕ್ಸರ್ಗೆ ಹಾಕ್ಕೊಂಬರ್ತೀನಿ ನೋಡಿರಿ. ಟಮಾಟಿನ ಹೊಡ್ಕೊಂಬಂದಿನಿ ರೀ, ಹಸಿಮೆಣ್ಸಿಕಾಯಿನ ಪೇಸ್ಟ್ ಮಾಡ್ಕೊಂಬಂದಿನಿ ರೀ, ಬೆಳ್ಳುಳ್ಳಿನ ಜಜ್ಕೊಂಬಂದಿನಿ ರೀ. ಇವೆಲ್ಲ ಹೊಳೀನಿ ರೀ. ಇದು ಅನ್ನೋದು ಒಗ್ಗರಣೆ ಹೊಡೆದ್ಮೇಲೆ ಕಟ್ ಮಾಡಿ ಹಾಕ್ತೀನಿ ರೀ. ನೀವು ಉಳ್ಳಾಗಡ್ಡಿ ಹಾಕಿದ್ರೂ ಸಹಿತ ಬೆಳ್ಳುಳ್ಳಿನ ಹಾಕೋದನ್ನು ಮಾತ್ರ ಕೊಡಬೇಡ್ರಿ, ಯಾಕಂದ್ರೆ ಬೆಳ್ಳುಳ್ಳಿ ಹಾಕಿದ್ರೆ ಭಾರಿ ಟೇಸ್ಟ್ ಆಗ್ತದೆ ರೀ ಈ ಪಲ್ಯ. ಹೀಗಾಗಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿನ 2 ಹಾಕೋರಿ. ನಾನು ಬೆಳ್ಳುಳ್ಳಿ ಒಂದೇ ಹಾಕ್ತಾಯಿದ್ದೀನಿ ರೀ. ಈಗ ಹುರ್ಲಿ ಕುದ್ದಾವೇನು ನೋಡಂಬರಿ. ಇದು ಹುರ್ಲಿನ ಸೀಟಿ ಹವಾ ಬಿಟ್ಟಿದ್ರಿ, ಅಲ್ಲಿ ತನಕ ಇದನ್ನು ಒಗ್ಗರಣೆ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ಗ್ಯಾಸ್ ಚಾಲು ಮಾಡಿಡ್ರಿ. ಇದೊಂದು ಬುಟ್ಟಿ ಕಡಾಯಿ ಇಟ್ಕೊಂಡಿನಿ ರೀ. ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದದ್ರಿ. ಇದಕ್ಕೆ ಜೀರಿಗೆ, ಸಾಸಿವೆ 2 ಹಾಕೀನಿ ನೋಡಿರಿ. ಈಗ ಬೆಳ್ಳುಳ್ಳಿನ ಹಾಕ್ತೀನಿ ರೀ. ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಕೈ ಆಡಿಸ್ತಾರೆ. ಈಗ ಇದಕ್ಕೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ತೀನಿ ನೋಡಿರಿ. ಈಗ ಇದನ್ನು ಚೆಂದಾಗಿ ಬಾಡಿಸ್ಬೇಕು. ಈ ಥರ ತಿರುಗಾಡ್ತೀನಿ ರೀ. ಈಗ ಅರಿಶಿನ ಪುಡಿ ಹಾಕ್ತಾರೆ, ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ಇದಕ್ಕೆ ಟಮಾಟೆ ಹಾಕ್ತೀನಿ ನೋಡಿರಿ. ಹೊಳಿದ ಟಮಾಟೆನ ಹಾಕ್ತಾರೆ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಕುದ್ದಿದ ಹುರುಳಿಕಾಳು ಹಾಕ್ತೇನೆ ನೋಡಿ. ಈಗ ನೋಡಿರಿ ಇದು ತೆಗಿತಾ ನೋಡಿ ಮಸ್ತ್ ಕುದ್ದ ನೋಡಿರಿ ಹುರುಳಿಕಾಳು. ಈಗ ಇದನ್ನು ಬಾಣಲೆಗೆ ಹಾಕೋತೀನಿ ನೋಡಿರಿ. ಈಗ ಹಾಕ್ತೀನಿ ನೋಡಿರಿ. ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ಬೇವಿಲ್ಲ ಈ ಥರ ಮಾಡ್ತೀನಿ ಅಂದ್ರೆ ಮೆತ್ತಗೆ ಹಾಕ್ತೀನಿ. ಎಣ್ಣೆಟ್ಟು ಮೆತ್ತಗೆ ಚೆಂದ ಆಗ್ತದೆ ಪಲ್ಯ. ಈ ಥರ ಮಾಡ್ಕೊಳ್ತಾರೆ ನೋಡಿರಿ. ಹೇಗೆ ಸ್ವಲ್ಪ ಮೆತ್ತಗಾಯ್ತು. ಈಗ ಇದಕ್ಕೆ ನೀರು ಹಾಕ್ತೇನೆ ನೋಡಿರಿ. ನೀರು ಹಾಕಿನ್ರಿ. ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ಇದಕ್ಕೆ ಖಾರ ಪುಡಿ ಹಾಕ್ತೇನೆ ನೋಡಿರಿ. ಖಾರ ಪುಡಿ ಹಾಕಿದ್ರೆ ಹುರುಳಿ ಹಿಂಡಿ ಪಲ್ಯ ಮಸ್ತ್ ಆಗ್ತದೆ ರೀ. ಈಗ ಉಪ್ಪು ಸ್ವಲ್ಪ ಹಾಕಿನ್ರಿ. ಆಗ ಹಸಿಮೆಣ್ಸಿಕಾಯಿ ಮಿಕ್ಸರ್ ಹಾಕಿನ್ರಿ. ಹಿಂಗಾಗಿ ಇನ್ನೊಂದು ಸ್ವಲ್ಪ ಹಾಕಿ ನೋಡಿರಿ. ಹಸಿಮೆಣ್ಸಿಕಾಯಿನ ಪೇಸ್ಟ್ ಮಾಡುವಾಗ ಉಪ್ಪು ಹಾಕಿದ್ದೆ ರೀ. ಈಗ ಸ್ವಲ್ಪ ಹಾಕಿದ್ರೆ ಈಗ ಖಾರ ಪುಡಿ ಹಾಕ್ತೀನಿ ನೋಡಿ. ಈ ಖಾರ ಪುಡಿ ಹಾಕೋದ್ರಿಂದ ಭಾರಿ ಟೇಸ್ಟಿ ಆಗ್ತದೆ ರೀ ಹುರುಳಿ ಹಿಂಡಿ ಪಲ್ಯ. ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ.
ನೋಡಿರಿ ಮಸ್ತ್ ಆಗ್ಯದ್ರಿ ಹುರುಳಿ ಹಿಂಡಿ ಪಲ್ಯ. ಈಗ ಕೊತ್ತಂಬರಿ ಹಾಕ್ತಾರೆ. ಕೊತ್ತಂಬರಿ ಹಾಕ್ತೇನೆ ನೋಡಿರಿ. ಈಗ ಹುರುಳಿ ಕಾಳು ಪಲ್ಯ ರೆಡಿ ಆಯ್ತು ನೋಡಿರಿ. ಹುರುಳಿ ಕಾಳು ಪಲ್ಯನೂ ಅಂತಾರೆ, ಇದಕ್ಕೆ ಹುರುಳಿ ಹಿಂಡಿ ಪಲ್ಯ ಅಂತಾರೆ ನಮ್ಮ ಕಡೆ. ನಾವು ಇದಕ್ಕೆ ಹುರುಳಿ ಹಿಂಡಿ ಪಲ್ಯ ಅಂತೇವ್ರಿ. ಈಗ ರೆಡಿ ಆಯ್ತು ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತಾರೆ. ಸ್ವಲ್ಪ ಬೆಲ್ಲ ಹಾಕ್ತಾರೆ. ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟಿ ಆಗ್ತದೆ ರೀ. ಫೈನಲಾಗಿ ರೆಡಿ ಆಯ್ತು ನೋಡಿರಿ ಹಿಂಡಿ ಪಲ್ಯ. ನೋಡಿರಿ ಸೂಪರ್ ಟೇಸ್ಟಿ ಹುರುಳಿ ಹಿಂಡಿ ಪಲ್ಯ ರೆಡಿ ನೋಡಿರಿ. ಹುರುಳಿ ಕಾಳು ಪಲ್ಯ, ಹುರುಳಿ ಹಿಂಡಿ ಪಲ್ಯ ರೆಡಿ ನೋಡಿರಿ. ಈಗ ಇದು ರೊಟ್ಟಿ ಜೊತೆಗೂ ಮಸ್ತ್ ಆಗ್ತದೆ ರೀ, ಚಪಾತಿ ಜೊತೆಗೂ ಭಾರಿ ನೋಡಿ. ಖಡಕ್ ರೊಟ್ಟಿ ಜೊತೆ ಅಂದರೂ ಸೂಪರ್. ಖಡಕ್ ರೊಟ್ಟಿ, ಹಿಂಡಿ, ಮೊಸರು ಈ ಪಲ್ಯ ಇದ್ರೆ ಭಾರಿ ನೋಡಿರಿ. ಈಗ ನೋಡಿರಿ ಈ ಪಾತ್ರೆಯಲ್ಲಿ ಹಾಕಿದೇನು ರೀ ಹುರುಳಿ ಹಿಂಡಿ ಪಲ್ಯ ಮಸ್ತಾಗ್ಯದ ನೋಡಿರಿ. ಈಗ ಇದನ್ನು ರೊಟ್ಟಿ ಜೊತೆಗೆ ತೋರಿಸ್ತೀನಿ ರೀ ನಿಮಗೆ, ಸೂಪರಾಗಿ ಆಗ್ತದೆ ರೀ. ಈಗ ಈ ಪಲ್ಯನ ಈ ತಾಟಿಗೆ ಹಚ್ತಾ ಇದ್ದೀನಿ ನೋಡಿರಿ. ಈಗ ಸ್ವಲ್ಪ ಮೊಸರನ್ನ ಹಾಕ್ತೇನೆ ರೀ. ಇದಕ್ಕೆ ಹಿಂಡಿ ಹಾಕೋತಾರೆ. ಈಗ ಹಿಂಡಿ ಹಾಕ್ತೀನಿ ನೋಡಿರಿ. ಇದಕ್ಕೆ ಖಡಕ್ ರೊಟ್ಟಿ ಹಚ್ತಾರೆ ನೋಡಿರಿ. ಈ ಥರ ಖಡಕ್ ರೊಟ್ಟಿ ಇಡ್ತಾ ಇದ್ದೀನಿ ರೀ ನೋಡಿರಿ. ಈ ಥರ ಖಡಕ್ ರೊಟ್ಟಿ, ಹಿಂಡಿ, ಮೊಸರು, ಹುರುಳಿಕಾಳು ಪಲ್ಯ ಭಾರಿ ಸೂಪರ್ ಊಟ ನೋಡಿರಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ಹುರುಳಿಕಾಳು ಬಗ್ಗೆ, ಪಲ್ಯದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಸೂಪರ್ ಬಂದದ ನೋಡಿರಿ ಹುರುಳಿಕಾಳು ಪಲ್ಯ. ಈಗ ಒಂದು ಸ್ವಲ್ಪ ಮುರಿದು ತೋರಿಸ್ತೇನೆ ನೋಡಿರಿ. ಈ ಥರ ಹುರುಳಿಕಾಳು ಪಲ್ಯ, ಹಿಂಡಿ, ಮೊಸರು ಸೂಪರ್ ಊಟ ನೋಡಿರಿ. ನಮಸ್ಕಾರ ಎಲ್ಲರಿಗೂ.